ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. AKRS ಟೆಕ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ. ನಿಮಗೆ ಹೇಗೆ ಸ್ಮಾರ್ಟ್ಫೋನಲ್ಲಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಇಂಟ್ರೋನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತುಂಬ ಈಸಿಯಾಗಿ ತಿಳಿಸ್ತೀನಿ. ಫಸ್ಟ್ ಸ್ಟೆಪ್, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಪೇಜ್ ಓಪನ್ ಮಾಡ್ಕೊಂಡು ನಂತರ ನೀವು ಸ್ಕ್ರೀನ್ಶಾಟ್ ತೊಗೊಬೇಕಾಗತ್ತೆ. ಅಂದರೆ ಸಬ್ಸ್ಕ್ರೈಬ್ ಮಾಡ್ದಿರೋ ಮುಂಚೆ ಒಂದು ಸ್ಕ್ರೀನ್ಶಾಟ್, ಸಬ್ಸ್ಕ್ರೈಬ್ ಆದ ನಂತರ ಒಂದು ಸ್ಕ್ರೀನ್ಶಾಟ್ನ ತೊಗೊಬೇಕಾಗತ್ತೆ. ಇದೇ ನಿಮ್ಮ ಮೊದಲನೇ ಸ್ಟೆಪ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೀವು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಕೈನ್ ಮಾಸ್ಟರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ನಾನಿಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಓಪನ್ ಅನ್ನೋ ಆಪ್ಷನ್ ಕಾಣಿಸಿದೆ. ಓಪನ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ, ಕ್ರಿಯೇಟ್ ನ್ಯೂ ಗೆಟ್ ಪ್ರಾಜೆಕ್ಟ್ಸ್ ಅಂತ. ನೀವು ಕ್ರಿಯೇಟ್ ನ್ಯೂ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಇಮೇಜಸ್, ವೀಡಿಯೋಸ್, ಫೇವ್ರೇಟ್ಸ್ ಅಂತೆಲ್ಲ ಬರುತ್ತೆ. ಇಲ್ಲಿ ನೀವು ಇಮೇಜಸನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಥರ ಸ್ಕ್ರೀನ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಲೈಕ್ ಕ್ಲೌಡ್ಸ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೀವು ಯಾವ ಥರ ನಿಮ್ಗೆ ಇಷ್ಟ ಆಗಿರೋ ಇಮೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ 10 ಸೆಕೆಂಡ್ಸ್ ಅಷ್ಟು ಇದನ್ನು ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ಟೈಮ್, ಅಂದರೆ ಇಮೇಜ್ ಟೈಮ್ನ. ಓಕೆ, ನಾನು 10 ಸೆಕೆಂಡ್ ಪ್ರಿಫರ್ ಮಾಡ್ತೀನಿ. ನೀವು ಎಷ್ಟು ಬೇಕಾದರೂ ಇಟ್ಕೊಬೋದು, ತೊಂದರೆ ಇಲ್ಲ. ನಂತರ ನೋಡ್ತಿರ್ಬೋದು ನೀವು. ಓಕೆ, ನಾನು ಈಗ ಸ್ಟಾರ್ಟಿಂಗ್ ಬಂದು ಲೇಯರ್ ಹೋಗಿ ಲೇಯರಲ್ಲಿ ಮೀಡಿಯಾ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಈ ಫೋನ್ ಕವರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ನಾನಿಲ್ಲಿ ಡೌನ್ಲೋಡ್ಸಲ್ಲಿ ಹೋಗಿ ಈ ಫೋನ್ ಕವರ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಲೈಕ್ ಸೈಜ್ನ ನಾನು ಈ ಥರ ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್, ಚಿಕ್ಕದು ಬೇಕಾದರೆ ಚಿಕ್ಕದಾಗಿ ಮಾಡ್ಕೊಬೋದು. ನಾನು ಈ ಥರ ಸೈಜ್ನ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು, ಇನ್ ಅನಿಮೇಷನ್, ಓವರಾಲ್ ಅನಿಮೇಷನ್ ಅಂತೆಲ್ಲ ಆಪ್ಷನ್ಸ್ ತುಂಬ ಇದೆ. ನೆಕ್ಸ್ಟ್ ಲೇಯರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾವೀಗ ಸ್ಕ್ರೀನ್ಶಾಟ್ ತೊಗೊಂಡಿದ್ವಿ ಅಲ್ವಾ, ಅಲ್ಲಿಗೆ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ದಿರೋ ಮುಂಚೆ ಹೇಗಿತ್ತು ಆ ಸ್ಕ್ರೀನ್ಶಾಟ್ನ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈ ಥರ ಕರೆಕ್ಟಾಗಿ ಆ ಬಾಕ್ಸಲ್ಲಿ, ಅಂದರೆ ಆ ಕವರಲ್ಲಿ ಪ್ಲೇಸ್ ಮಾಡಬೇಕು. ಆ ಮೊಬೈಲಲ್ಲಿ ಪ್ಲೇಸ್ ಮಾಡಬೇಕು. ಆ ಮೊಬೈಲ್ ಕವರಲ್ಲಿ ನೋಡ್ಬೋದು. ಇಲ್ಲಿ ಅನಿಮೇಷನ್, ಕ್ರಾಪಿಂಗ್ ಅಂತೆಲ್ಲ ಆಪ್ಷನ್ಸ್ ಇದೆ. ನಾನಿಲ್ಲಿ ಕ್ರಾಪಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ರಾಪ್ ಮಾಡ್ಕೊತಿದ್ದೀನಿ. ಓಕೆ, ಈಗ ಕ್ರಾಪ್ ಮಾಡಿ ಫಿಕ್ಸ್ ಮಾಡಿದ್ದೀನಿ. ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ಓಕೆ, ಈಗ ನಾವು ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಹಾಕಿದ್ದೀವಿ. ಈಗ ಸಬ್ಸ್ಕ್ರೈಬ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋ ಆಪ್ಷನ್ ಕೂಡ ಹಾಕಬೇಕಲ್ವ. ಅದಕ್ಕೋಸ್ಕರ ನಾವು ಲೇಯರಿಗೆ ಹೋಗಿ ಲೇಯರಲ್ಲಿ ಮೀಡಿಯಾ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಸ್ಕ್ರೈಬ್ ಆದಮೇಲೆ ನಾವು ಮಾಡಿರುವಂತಹ ಸ್ಕ್ರೀನ್ಶಾಟ್ನ ತೊಗೊಬೇಕಾಗತ್ತೆ. ನಾನು ತೊಗೊಂಡ್ಮೇಲೆ ಈ ಥರ ಅದನ್ನ ಕ್ರಾಪ್ ಮಾಡಬೇಕು. ಇನ್ ಅನಿಮೇಷನ್, ಓವರಾಲ್ ಅನಿಮೇಷನ್ ಅಂತೆಲ್ಲ ಆಪ್ಷನ್ಸ್ ಇದೆ. ಕ್ರಾಪಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಫಿಕ್ಸ್ ಮಾಡಿದ ಮೇಲೆ ಓಕೆ, ಈಗ ನೋಡಿ ಇಲ್ಲಿ ಕವರ್ ಬರ್ತಿಲ್ಲ. ಕವರ್ ಸೈಜ್ ನಾವಿಲ್ಲಿ ನೋಡ್ಬೋದು, ಎಕ್ಸ್ಟೆಂಡ್ ಮಾಡಿಲ್ಲ. ಈಗ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, ಇದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಬೇಕು. ಈಗ ನೋಡಿ ಫೋನ್ ಕವರ್ ನಿಮಗೆ ಕಾಣಿಸ್ತಿದೆ. ಇದರ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಬೇಕು. ಅಂದರೆ 10 ಸೆಕೆಂಡ್ಸ್ಗೆ ನಾನು ಇಲ್ಲಿ ಫಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಕೂಡ ನಿಮಗೆ 5 ಸೆಕೆಂಡ್ಸ್ ಬೇಕಾ, 6 ಸೆಕೆಂಡ್ಸ್ ಬೇಕಾ, ಆ ಥರ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಫಿಕ್ಸ್ ಮಾಡ್ಕೊಬೋದು. ಓಕೆ, ಈಗ ನಾನು ಪ್ಲೇ ಮಾಡಿ ನೋಡ್ತಿದ್ದೀನಿ ಹೇಗಾಗಿದೆ ಅಂತ. ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ಆಗಿಲ್ಲ. ಈಗ ಸಬ್ಸ್ಕ್ರೈಬ್ ಆಗಿದೆ ಅಂತ ತೋರಿಸಿದೆ, ಬಟ್ ಮಿಡ್ಲಲ್ಲಿ ಗ್ಯಾಪ್ ಬಂದಿದೆ. ಸೊ ನಾನು ಇದನ್ನು ಸ್ವಲ್ಪ ಅಂದರೆ ಲೆಫ್ಟ್ ಸೈಡಿಗೆ ನೋಡ್ತಿರ್ಬೋದು, ನಾವು ಲೆಫ್ಟ್ ಸೈಡ್ಗೆ ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ. ಸೊ ಆಗ ಕರೆಕ್ಟಾಗಿ ಫಿಕ್ಸ್ ಆಗಿರುತ್ತೆ. ಅಂದರೆ ಸಬ್ಸ್ಕ್ರೈಬ್ ಆಗದಿರೋ ಮುಂಚೆ ಆದಮೇಲೆ ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೆ ಕರೆಕ್ಟಾಗಿ. ಓಕೆ, ಈಗ ನಾವು ಅನಿಮೇಷನ್ನ ಹಾಕಬೇಕು. ಅನಿಮೇಷನ್ ಹಾಕಬೇಕು ಅಂದರೆ ಹೇಗೆ ಅನ್ನೋದು ನೋಡೋಣ. ಫಸ್ಟ್ ಲೇಯರ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆ. ಟೆಕ್ಸ್ಟಲ್ಲಿ ನೀವು ಎಮೋಜಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಿಮಗೆ ಹ್ಯಾಂಡ್ ಆಪ್ಷನ್ ತೋರಿಸಿದೆ, ಅಂದರೆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇದೆಲ್ಲ ಆಪ್ಷನ್ ತೋರಿಸಿದೆ, ಇನ್ ಅನಿಮೇಷನ್, ಓವರಾಲ್ ಅನಿಮೇಷನ್ ಅಂತ. ಓವರಾಲ್ ಅನಿಮೇಷನ್ಗೆ ಹೋಗಿ ಫ್ಲೋಟಿಂಗ್, ಡ್ರಿಫ್ಟಿಂಗ್, ಸ್ವಿಸ್ಟಿಂಗ್ ಅಂತೆಲ್ಲ ಇದೆ. ನಾನಿಲ್ಲಿ ಸ್ಕ್ವಿಷಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ಲಿಕ್ ಮಾಡಿದೆ. ನೋಡಿ ಈ ಥರ ಅಂದರೆ ತೋರಿಸ್ತಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಅನ್ನೋ ಆಪ್ಷನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಾವು ಲೇಯರಿಗೆ ಹೋಗಿ ಬೆಲ್ ಐಕಾನ್ನ ಹಾಕ್ತೀನಿ. ಎಮೋಜಿಯಲ್ಲಿ ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡಿಕೊಂಡು ಬೆಲ್ ಐಕಾನ್ಗೆ ಓಕೆ ಅಂತ ಕೊಡೋಣ. ಓಕೆ, ಈಗ ಬೆಲ್ ಐಕಾನ್ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ನಾನು ಇಲ್ಲಿ ಬೆಲ್ ಐಕಾನ್ ಕೆಳಗಡೆ ಈ ಥರ ಎಮೋಜಿನ ಫಿಕ್ಸ್ ಮಾಡಿದ್ದೀನಿ. ಓವರಾಲ್ ಅನಿಮೇಷನ್ಗೆ ಹೋಗಿ ನೀವು ಬ್ಲಿಂಕ್, ಸ್ಲೋ, ಫ್ಲಿಕ್ಕರ್, ಪಲ್ಸ್, ಜಿಟರ್ ತುಂಬ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನೋಡ್ತಿರ್ಬೋದು ಇಲ್ಲಿ ಫೌಂಟೇನ್ ಇದೆ, ರಿಂಗ್ ಇದೆ, ಫ್ಲೋಟಿಂಗ್. ನಾನಿಲ್ಲಿ ಫ್ಲೋಟಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದರಿಂದ ನಿಮಗೆ ಚೆಕ್ ಮಾರ್ಕ್ ಆಪ್ಷನ್ ಕಾಣಿಸಿದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಓಕೆ ಅಂತ ಆಗುತ್ತೆ. ಓಕೆ ಅಂತ ಕೊಡಿ. ನಂತರ ನೋಡಿ ನಾನು ಇನ್ನೊಂದು ಸತಿ ಪ್ಲೇ ಮಾಡ್ತಿದ್ದೀನಿ ಹೇಗೆ ಬಂದಿದೆ ಅಂತ ನೋಡೋದಕ್ಕೆ. ಓಕೆ, ಈಗ ಕರೆಕ್ಟಾಗಿ ಬಂದಿದೆ.
ಫೈನಲಿ ಸಬ್ಸ್ಕ್ರಿಪ್ಷನ್ ಆ್ಯಡೆಡ್ ಅಂತ ಕೂಡ ತೋರಿಸ್ತಿದೆ. ಕೆಳಗಡೆ ನೋಡ್ತಿರ್ಬೋದು ನೀವು ಬೆಲ್ ಐಕಾನ್ ಇಲ್ಲಿ. ಓಕೆ, ಇದು ಇವಾಗ ನೀವು ಸಾಂಗ್ ಕೂಡ ಹಾಕೋಬೋದು. ಸಾಂಗಿಗೆ ಆಡಿಯೋ ಅನ್ನೋ ಆಪ್ಷನ್ ಕಾಣಿಸ್ತಿರ್ಬೋದು ನಿಮಗೆ. ಆಡಿಯೋ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮ್ಯೂಸಿಕ್, ಎಫೆಕ್ಟ್ಸ್, ರೆಕಾರ್ಡಿಂಗ್, ಸಾಂಗ್ಸ್, ಆಲ್ಬಮ್ಸ್ ಎಲ್ಲ ಇದೆ. ನೀವು ಸಾಂಗ್ ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡು ಕೂಡ ತೊಗೊಬೋದು. ಇಲ್ಲಿ ಮ್ಯೂಸಿಕಲ್ಲಿ ಕೂಡ ಹಲವಾರು ಕೈಂಡ್ ಮಾಸ್ಟರ್ ಸಾಂಗ್ಸ್ ಇದೆ, ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ನಾನು ಇಲ್ಲಿ ಆಲ್ರೆಡಿ ಒಂದು ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ, ಸೊ ಅದನ್ನೇ ಹಾಕ್ತಿದ್ದೇನೆ. ಮ್ಯೂಸಿಕಲ್ಲಿ ಹೋಗಿ ಅಲ್ಲಿ ಸಾಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸ್ವೀಟ್ ಡ್ರೀಮ್ಸ್ ಅನ್ನೋ ಸಾಂಗ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆ ಅಂತ ಕೊಡಬೇಕು. ಓಕೆ ಆಗಿದೆ. ಈಗ ಫೈನ್, ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. ನಂತರ ನಿಮಗೆ ಮೇಲೆ ಒಂದು ಐಕಾನ್ ಐಕಾನ್ ಕಾಣಿಸ್ತಿದೆ ಅನಿಸುತ್ತೆ, ಈ ಥರ ಫಾರ್ವರ್ಡ್ ಮೇಲೆ ತೋರಿಸ್ತಿರೋ ಹಾಗೆ. ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಡಿ, ನಾನು ತೋರಿಸ್ತಿದ್ದೀನಿ ನಿಮಗೆ ಎಲ್ಲಿ ಅಂತ, ಸೇವ್ ಆಪ್ಷನ್ ಬರುತ್ತೆ. ಸೊ ಅದು ಸೇವ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ಥರ ತೋರಿಸುತ್ತೆ. ಇನ್ನೊಂದು ಸತಿ ನೋಡಿ, ನೀವು ಬೇಕಾದರೆ ಇಲ್ಲಿ ಚೇಂಜಸ್ ಕೂಡ ಮಾಡ್ಕೊಬೋದು. ನಾನು ನೆಕ್ಸ್ಟ್ ವಿಡಿಯೋ ಬೇಕಾದರೆ ಮಾಡ್ತೀನಿ. ಸ್ಕಿಪ್ ಅನ್ನೋದನ್ನು ಕೊಡಿ. ಸ್ಕಿಪ್ ಅಂತ ಕೊಡಿದ ತಕ್ಷಣ ಇಲ್ಲಿ ಸೇವಿಂಗ್ ಅನ್ನೋ ಆಪ್ಷನ್ ಬರುತ್ತೆ. ಈ ವಿಡಿಯೋನ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ, ನೀವು ಬೇಕಾದರೆ ಶೇರ್ ಮಾಡ್ಕೊಬೋದು ಯೂಟ್ಯೂಬಲ್ಲೆಲ್ಲ. ನನ್ನ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.